ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಮೊದಲದಾಗಿ ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ನಿಮ್ಮ ಒಂದು 2024ರ ಜರ್ನಿ ಹೇಗಿತ್ತು? ಹಾಗೆ 2025ರಲ್ಲಿ ಯಾವೆಲ್ಲ ರೆಸೊಲ್ಯೂಷನ್ನ ಹಾಕ್ಕೊಂಡಿದ್ದೀರಾ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಮೊದಲದಾಗಿ ಕೇಳ್ಕೊಳೋದೇನು ಅಂತಂದರೆ, ತುಂಬ ಜನ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ನ ನೋಡಿ. ಈ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದ್ರಿಂದ ನನಗೆ ಇನ್ನೂ ಜಾಸ್ತಿ ವೀಡಿಯೋಸ್ ಮಾಡಬೇಕು ಅಂತ ಒಂದು ಮೋಟಿವೇಶನ್ ಸಿಗುತ್ತೆ. ಹಾಗಾಗಿ ಸೇವಿಂಗ್ಸ್ನ ನಾವು ಯಾಕೆ ಮಾಡಬೇಕು ಅನ್ನೋದು, ಯಾಕಂದರೆ ನಾವು ಇಡೀ ತಿಂಗಳು ಕಷ್ಟಪಟ್ಟಿರ್ತೀವಿ ಒಂದು ದಿನ ಸ್ಯಾಲ್ರಿ ತೊಗೊಳೋಕ್ಕೋಸ್ಕರ. ಎಷ್ಟೆಲ್ಲ ಸ್ಟ್ರಗಲ್ ಆಗಿರ್ಬೋದು, ಎಷ್ಟೆಲ್ಲ ಕಾಂಪ್ರಮೈಸಸ್ನ ಮಾಡಿಕೊಂಡು ನಾವು ಕೆಲಸ ಮಾಡಿರ್ತೀವಿ. ಒಂದು ದಿನ ಸ್ಯಾಲ್ರಿ ತೊಗೋತೀವಿ. ಹಾಗಾಗಿ ಅಷ್ಟು ದಿನದ ಸ್ಟ್ರಗಲ್ ಪಟ್ಟಿರ್ತೀವಲ್ಲ, ಅದನ್ನು ಹಾಗೆ ಯಾವ ಥರ ನಾವು ಕಷ್ಟಪಟ್ಟು ದುಡಿರ್ತೀವೋ ಹಾಗೆ ಆ ದುಡ್ಡನ್ನು ಅದೇ ಒಂದು ರೂಲ್ ಇಟ್ಕೊಂಡು ನಾವು ಅದನ್ನು ಖರ್ಚು ಮಾಡ್ತಾ ಬರಬೇಕು. ಹಾಗೆ ಸೇವಿಂಗ್ಸ್ ಕೂಡ ಮಾಡ್ತಾ ಬರಬೇಕು. ಈಗಿನ ಕಾಲದಲ್ಲಿ ಜನ ಹೆಂಗೆ ಅಂತಂದರೆ, ಮನುಷ್ಯನ ಅಳತೆ ಮಾಡೋದು ಅವ್ರು ಹಾಕುವಂಥ ಬಟ್ಟೆಗಳಿಂದ ಮತ್ತು ಅವ್ರು ಯೂಸ್ ಮಾಡುವಂಥ ವೆಹಿಕಲ್ಗಳಿಂದನೇ ಅವ್ರನ್ನ ಅಳತೆ ಮಾಡೋದು. ಹಾಗಾಗಿ ಇಷ್ಟೊಂದರಲ್ಲಿ ನಾವು ಕಷ್ಟಪಟ್ಟು ಸ್ಟ್ರಗಲ್ ಪಟ್ಟು ದುಡಿದಿರ್ತೀವಿ. ಹಾಗಾಗಿ ಅದನ್ನು ಅಷ್ಟೇ ನಾವು ಒಂದು ರೂಲ್ ಹಾಕ್ಕೊಂಡು ಅದನ್ನು ನಾವು ಖರ್ಚು ಮಾಡ್ತಾ ಬರಬೇಕು. ನಾವೆಲ್ಲ ಹೆಣ್ಮಕ್ಳು ಕೇಳಬೇಕಾ? ಸ್ಯಾಲ್ರಿ ಬಂತು ಅಂದ ತಕ್ಷಣ ಒಳ್ಳೊಳ್ಳೆ ಬಟ್ಟೆಗಳು, ಬ್ರ್ಯಾಂಡೆಡ್ ಸ್ಲಿಪ್ಪರ್ಸು, ಹಾಗೆ ಬ್ರ್ಯಾಂಡೆಡ್ ಬ್ಯಾಗ್ಸು, ಈ ಥರ ಎಲ್ಲ ಅದಕ್ಕೆ ಇನ್ವೆಸ್ಟ್ ಮಾಡ್ತಾ ಇರ್ತೀವಿ. ನನ್ನ ಪ್ರಕಾರ ಏನು ಗೊತ್ತಾ, ಬಟ್ಟೆಗಳಿಗೆ ಈ ಥರ ವಸ್ತುಗಳಿಗೆ ಇನ್ವೆಸ್ಟ್ ಮಾಡೋದು ತುಂಬ ಒಂದು ದೊಡ್ಡ ಒಂದು ಮಿಸ್ಟೇಕ್ ಅಂತಲೇ ನಾನು ಹೇಳ್ತೀನಿ. ಯಾಕಂತಂದರೆ ಬಟ್ಟೆಗೆ ನಾವು ಇನ್ವೆಸ್ಟ್ ಮಾಡಿದ್ವಿ ಅಂತಂದರೆ ಅದು ನಮಗೆ ಏನೂ ಕೊಡೋದಿಲ್ಲ, ವೇಸ್ಟ್ ಅಂತಲೇ. ಓಕೆ, ಅದನ್ನು ಯೂಸ್ ಮಾಡಿದ್ವಿ, ಹಾಳಾಯಿತು, ಮುಗಿದೇ ಹೋಯಿತು. ಹಾಗೆ ಬಟ್ಟೆಗಳು ಅಷ್ಟೇ, ಬ್ಯಾಗ್ಗಳು ಅಷ್ಟೇ, ಸ್ಲಿಪ್ಪರ್ಸು ಅಷ್ಟೇ ತಗೋಬೇಕು. ಯಾಕಂದರೆ ನಮ್ಮ ಒಂದು ಹೋಗಬೇಕು. ಓಕೆ, ನಮ್ಮ ಒಂದು ಮೇಂಟೆನೆನ್ಸ್ಗೆ ಯಾವ ಥರ ಬೇಕು ಆ ಥರದಕ್ಕೆ ತಗೊಂಡು ಯೂಸ್ ಮಾಡಿದ್ರೆ ಸಾಕು. ತುಂಬ ಒಂದು ಐಫೈ ಆಗಿರ್ತಕ್ಕಂಥ ಸ್ಲಿಪ್ಪರ್ಸು ಒಂದು 5,000 6,000 ಆ ಥರ ರೇಂಜಿಗೆಲ್ಲ ಸ್ಲಿಪ್ಪರ್ ತೊಗೊಳೋದು ಹಾಕ್ಕೊಂಡು, ಅದ್ರ ಬದಲು ಅಷ್ಟೊಂದು ಕಾಸ್ಟ್ ಕೊಟ್ಟು ತೊಗೊಂಡು ವರ್ಷಾನುಗಟ್ಟಲೆ ಯೂಸ್ ಮಾಡೋದಕ್ಕಿಂತ 1,000 ರುಪೀಸು 1,500 ತುಂಬ ಒಳ್ಳೆ ಸ್ಲಿಪ್ಪರ್ಸ್ ಬರುತ್ತೆ. ಓಕೆ, 1 ವರ್ಷ 2 ವರ್ಷ ಯೂಸ್ ಮಾಡಿದ್ರೆ ಮತ್ತೆ ಬಿಸಾಕ್ಬೋದು. ಅಷ್ಟೊಂದು 5 ವರ್ಷದ ತನಕ ಯೂಸ್ ಮಾಡೋಂಥ ನೆಸೆಸಿಟಿ ಇರೋದೇ ಇಲ್ಲ. ಹಾಗಾಗಿ ನಾನು ಯಾವ ಥರ ಸೇವಿಂಗ್ಸ್ ಮಾಡ್ತೀನಿ ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ನಾನು ಅನ್ನೆಸೆಸರಿ ಯಾವುದು ಖರ್ಚು ಮಾಡೋದಕ್ಕೆ ಹೋಗೋದೇ ಇಲ್ಲ. ನನಗೆ ನೆಸೆಸಿಟಿ ಇದೆಯಾ ಈ ವಸ್ತು ತೊಗೊಂಡ್ರೆ ನನಗೆ ಯೂಸ್ ಆಗುತ್ತಾ ಅಂತ ನಾನು ತುಂಬ ಸಲ ಯೋಚನೆ ಮಾಡ್ತೀನಿ. ತುಂಬ ಸಲ ಯೋಚನೆ ಮಾಡಿಬಿಟ್ಟು ಅದ್ರ ಮೇಲೆ ನಾನು ಇನ್ವೆಸ್ಟ್ ಮಾಡ್ತೀನಿ. ನೆಸೆಸಿಟಿ ಇತ್ತು ಅಂದರೆ ನಾನು ಓಕೆ ಬೈ ಮಾಡ್ತೀನಿ. ಒಟ್ಟು ನಾನು ಏನೇ ಒಂದು ತೊಗೊಳ್ಬೇಕು ಅಂತಂದ್ರೂ ಸಹ, ಇನ್ವೆಸ್ಟ್ ಮಾಡಬೇಕು ಅಂದರೆ ತುಂಬ ಸಲ ಯೋಚನೆ ಮಾಡ್ತೀನಿ ನಾನು. ಅದ್ರದ್ದು ನನಗೆ ಎಷ್ಟು ಯೂಸಸ್ ಇದೆ, ಯೂಸ್ ಎಷ್ಟಿಲ್ಲ ಅನ್ನೋದ್ರ ಬಗ್ಗೆ ನಾನು ಅಳೆದು ತೂಗಿನೇ ನಾನು ಅದನ್ನು ಯಾವುದಕ್ಕೂ ಇನ್ವೆಸ್ಟ್ ಮಾಡೋದಾದ್ರೂ ನಾನು ಮಾಡ್ತೀನಿ. ಆ ಥರ ನಾನು ಯಾವ ಥರ ಸೇವಿಂಗ್ಸ್ ಮಾಡ್ತೀನಿ ಅಂತ ಫಸ್ಟ್ ನಿಮಗೆ ತಿಳಿಸ್ಕೊಡ್ತೀನಿ. ನಾನು ಲಾಂಗ್ ಟರ್ಮ್ ಸೇವಿಂಗ್ಸ್ ಮತ್ತು ಶಾರ್ಟ್ ಟೈಮ್ ಸೇವಿಂಗ್ಸ್ ಅಂತ 2 ಥರ ಮಾಡ್ಕೊಂಡಿದ್ದೀನಿ. ಲಾಂಗ್ ಟರ್ಮ್ ಸೇವಿಂಗ್ಸಲ್ಲಿ ಇನ್ಶೂರೆನ್ಸ್ ಬಗ್ಗೆ ಇನ್ವೆಸ್ಟ್ ಮಾಡ್ತೀನಿ. ಶಾರ್ಟ್ ಟೈಮ್ ಸೇವಿಂಗ್ಸಲ್ಲಿ ಚೀಟಿ, ಆರ್ ಡಿ ಮತ್ತು ಸೇವಿಂಗ್ಸ್ ಅಕೌಂಟ್ ಅಂತ 3 ಟೈಪ್ ಇದೆ. ಚೀಟಿ ಅಂತಂದರೆ ಅದು 1 ವರ್ಷ ಅಥವಾ 20 ತಿಂಗಳು ಡ್ಯೂರೇಷನಲ್ಲಿ ಇರುತ್ತೆ. ಅದಕ್ಕೆ ಇನ್ವೆಸ್ಟ್ ಮಾಡ್ತೀನಿ. ನೆಕ್ಸ್ಟು ಆರ್ ಡಿ ಅಂದರೆ 5 ಇಯರ್ಸ್ಗೆ ಇನ್ವೆಸ್ಟ್ ಮಾಡ್ತೀನಿ. ನೆಕ್ಸ್ಟು ಇವೆರಡರಿಂದ ಇವೆರಡರಲ್ಲಿ ಹಾಕಿ ಉಳಿದಿರ್ತಕ್ಕಂಥ ಅಮೌಂಟನ್ನು ನಾನು ಸೇವಿಂಗ್ಸ್ ಅಕೌಂಟಲ್ಲಿ ಇಟ್ಕೊತಾ ಹೋಗ್ತೀನಿ. ಹೀಗೆ ಮತ್ತು ನೆಕ್ಸ್ಟ್ ಅಂದರೆ, ಈಗ ಚೀಟಿಲಿ ಹಾಕಿರ್ತಕ್ಕಂಥ ಅಮೌಂಟು ನನಗೆ 20 ತಿಂಗಳು ಅಥವಾ 12 ತಿಂಗಳಿಗೆ ಬಂದುಬಿಡುತ್ತೆ. ಆ ಅಮೌಂಟು ಮತ್ತು ಸೇವಿಂಗ್ಸಲ್ಲಿರ್ತಕ್ಕಂಥ ಅಮೌಂಟು ಎರಡನ್ನೂ ಸೇರಿಸ್ಬಿಟ್ಟು ನಾನು ಅದನ್ನು ಗೋಲ್ಡ್ ಮೇಲೆ ಅಥವಾ ಬೇರೆ ಯಾವುದಾದ್ರೂ ಒಂದು ದೊಡ್ಡ ಇನ್ವೆಸ್ಟ್ಮೆಂಟಲ್ಲಿ ಹಾಕ್ತಾ ಹೋಗ್ತೀನಿ. 2025ರಲ್ಲಿ ನನ್ನ ಒಂದು ರೆಸೊಲ್ಯೂಷನ್ ಏನಂತಂದರೆ, ನಾನು ಜಾಸ್ತಿ ಈ ವರ್ಷ ರೆಸೊಲ್ಯೂಷನ್ಗಳನ್ನ ಹಾಕೊಳಕ್ಕೆ ಹೋಗಿಲ್ಲ. ಯಾಕಂದರೆ ನನ್ನ ಮಗು ಚಿಕ್ಕವನಾಗಿರೋದ್ರಿಂದ ನಾನು ಅವ್ನು ನೋಡ್ಕೊಳೋದ್ರಲ್ಲಿ ಬ್ಯುಸಿಯಾಗಿರ್ತೀನಿ. ಸೊ ಹಾಗಾಗಿ ಅವನಿಗೋಸ್ಕರ ಟೈಮ್ ಕೊಡಬೇಕು ಅಂತಲೇ ಅಂದ್ಕೊಂಡಿದ್ದೀನಿ. ಹಾಗಾಗಿ ಈ ವರ್ಷದ ರೆಸೊಲ್ಯೂಷನ್ ಕಮ್ಮಿನೇ. ಅಂದರೆ ಇದೆ ಒಂದು, ಈಗ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಕೊಂಡಿದ್ದೀನಿ, ಅದನ್ನು ಬೆಳೆಸ್ಕೊತಾ ಹೋಗಬೇಕು, ಅದಕ್ಕೆ ವೀಡಿಯೋಸ್ ಹಾಕ್ಕೊತಾ ಹೋಗಬೇಕು ಅಂತ ಅದೊಂದಿದೆ. ನೆಕ್ಸ್ಟು ಈಗ ನಾನು ನನ್ನ ಮಗುನ, ಹಾಗೆ ನನ್ನ ಮನೆ ಮತ್ತು ನನ್ನ ಆಫೀಸ್ ಡ್ಯೂಟಿ, ಈ ಮೂರನ್ನು ನಾನು ಕ್ಲೀನಾಗಿ ಟೈಮ್ ಒಂದು ಫಿಕ್ಸ್ ಮಾಡ್ಕೊಂಡು ನೀಟಾಗಿ ಮೇಂಟೈನ್ ಮಾಡ್ಕೊಂಡು ಹೋಗಬೇಕು ಅಂತಲೂ ಅಂದ್ಕೊಂಡಿದ್ದೀನಿ. ಹಾಗೆ ನೆಕ್ಸ್ಟ್ ನಮ್ಮದು ಈಗ ಮನೆ ಕನ್ಸ್ಟ್ರಕ್ಷನ್ ಕೂಡ ಸ್ಟಾರ್ಟ್ ಮಾಡಬೇಕು ಅಂತಲೂ ಅಂದ್ಕೊಂಡಿದ್ದೀವಿ. ಹಾಗಾಗಿ ಈ ಥರ ಒಂದು ಪ್ರೋಸೆಸ್ ಇರೋದ್ರಿಂದ ನಾನು ಯಾವುದೇ ಥರದ ರೆಸೊಲ್ಯೂಷನ್ಗಳನ್ನ ಈ ವರ್ಷ ಕೆಲವೊಂದು ಟಿಪ್ಸ್ಗಳನ್ನ ಕೊಡ್ತಾ ಹೋಗ್ತೀನಿ ಸೇವಿಂಗ್ಸ್ ಬಗ್ಗೆ. ಅದರಲ್ಲೂ ಸಹ
ಲಾಂಗ್ ಟರ್ಮ್ ಮತ್ತು ಶಾರ್ಟ್ ಟರ್ಮ್ ಅಂತ 2 ಪಾರ್ಟ್ ಮಾಡಿದ್ದೀನಿ. ಆ ಲಾಂಗ್ ಟರ್ಮಲ್ಲಿ ಇನ್ಶೂರೆನ್ಸಲ್ಲಿ ನಾನು ತುಂಬ ರೆಕಮೆಂಡ್ ಮಾಡೋದು ಯಾವುದು ಅಂತಂದರೆ ಪೋಸ್ಟಲ್ ಇನ್ಶೂರೆನ್ಸು. ಅದರಲ್ಲಿ RPLI ಮತ್ತು PLI ಅಂತ ಬರುತ್ತೆ, 2 ಕ್ಯಾಟಗರಿ. ಅದರಲ್ಲಿ ಇನ್ವೆಸ್ಟ್ ಮಾಡಿ. ನೆಕ್ಸ್ಟು ಶೇರ್ಸು ಅಥವಾ SIP ಈ ಥರ ಒಂದು ಅಸೆಟ್ ಇದೆ, ಅದರಲ್ಲಿ ಇನ್ವೆಸ್ಟ್ ಮಾಡೋದಿದ್ರೆ. ಬಟ್ ಅದ್ರ ಬಗ್ಗೆ ಇನ್ವೆಸ್ಟ್ ಮಾಡಬೇಕು ಅಂದರೆ ಸ್ವಲ್ಪ ನೀವು ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡು ನಾಲೆಡ್ಜ್ ಪಡ್ಕೊಂಡು ಇನ್ವೆಸ್ಟ್ ಮಾಡಿ. ಬಟ್ RPLI ಮತ್ತು PLI ಅಂತ ಇದೆಯಲ್ಲ, ಇದು ತುಂಬ ಅಂದರೆ ತುಂಬ ರೆಕಮೆಂಡಬಲ್ ನನ್ನ ಕಡೆಯಿಂದ. ನಾವು ಕೂಡ ಅದರಲ್ಲೇ ಇನ್ವೆಸ್ಟ್ ಮಾಡ್ತಾ ಇರೋದು, ಯಾಕಂದರೆ ಅದು ಸೆಂಟ್ರಲ್ ಗೌರ್ಮೆಂಟ್ ಆಗಿರೋದ್ರಿಂದ. ನೆಕ್ಸ್ಟು ಶಾರ್ಟ್ ಟೈಮಲ್ಲಿ ಅಂತಂದರೆ, ಶಾರ್ಟ್ ಟೈಮಲ್ಲಿ RD ಇದೆ, ಫಿಕ್ಸ್ಡ್ ಡೆಪಾಸಿಟ್ ಇದೆ, MIS ಇದೆ. RD ಅಂತಂದರೆ ಮೊದಲನೇದಾಗಿ RD ರಿಕರಿಂಗ್ ಡಿಪಾಸಿಟ್, ಇದು 5 ವರ್ಷದ ಡ್ಯೂರೇಷನ್ನಲ್ಲಿದೆ. ನಿಮಗೆ ಈಗ ಮೋಸ್ಟ್ಲಿ ನೀವೊಂದು 500ಇಂದನೂ ಸ್ಟಾರ್ಟ್ ಮಾಡ್ಬೋದು ಸೇವಿಂಗ್ಸ್ RDಯಲ್ಲಿ. 500ಇಂದ ಅಪ್ ಟು ನಿಮ್ಮ ಒಂದು ಎಬಿಲಿಟಿಗೆ, ನಿಮ್ಮ ಒಂದು ಸೇವಿಂಗ್ಸ್ಗೂ ಅದು ಮ್ಯಾಟರ್ ಆಗುತ್ತೆ. ನಿಮ್ಮ ಒಂದು ಸೇವಿಂಗ್ಸ್ ಎಷ್ಟಿದೆ ಅದ್ರ ಮೇಲೆ, ಅಂದರೆ ಒಂದೇ ಹತ್ರ ಎಲ್ಲದನ್ನು ಇನ್ವೆಸ್ಟ್ ಮಾಡೋದಕ್ಕಿಂತ ಇಷ್ಟಿಷ್ಟು ಅಮೌಂಟನ್ನು ನೀವು ಎಲ್ಲದರಲ್ಲೂ ಹಾಕ್ತಾ ಹೋಗ್ಬೋದು. RD ಹೋದ್ರಲ್ಲಿ ಸ್ವಲ್ಪ. ನೆಕ್ಸ್ಟು ಫಿಕ್ಸ್ಡ್ ಡೆಪಾಸಿಟು, ನಿಮ್ಮ ಹತ್ರ ಏನಾದರೂ ಸ್ವಲ್ಪ ಬಲ್ಕ್ ಅಮೌಂಟ್ ಇತ್ತು ಅಂತಂದರೆ 1 ಲಕ್ಷನೋ 2 ಲಕ್ಷನೋ, ಅದನ್ನು ಫಿಕ್ಸ್ಡ್ ಡೆಪಾಸಿಟ್ ಮಾಡ್ಕೊಳ್ರಿ. ಅದನ್ನು ನಿಮಗೆ ಈ ವರ್ಷ ಅಮೌಂಟ್ ಅದು ಬೇಡ ಅಂತಂದರೆ ಅದನ್ನು ಒಂದು 2 ವರ್ಷ 3 ವರ್ಷ ನೆಕ್ಸ್ಟ್ ಇಯರ್ ಏನಕ್ಕಾದ್ರೂ ಯೂಸ್ ಆಗುತ್ತೆ ಅದಕ್ಕಾದರೆ ಅದನ್ನು ಫಿಕ್ಸ್ಡ್ ಡೆಪಾಸಿಟಲ್ಲಿ ಹಾಕಿ ಅದನ್ನು ಒಂದು 2 ವರ್ಷ 3 ವರ್ಷದ ಗ್ಯಾಪ್ ತನಕ ಅದನ್ನು ನೀವು ಯೂಸ್ ಮಾಡ್ಕೋಬೋದು. ನಿಮಗೆ ಇಂಟ್ರೆಸ್ಟು ಸಿಗ್ತಾ ಹೋಗುತ್ತೆ. ನೆಕ್ಸ್ಟು MIS ಮಂತ್ಲಿ ಇನ್ಕಮ್ ಸ್ಕೀಮ್. ಅದೇ ನಿಮ್ಮ ಹತ್ರ ಒಂದು ಬಲ್ಕ್ ಅಮೌಂಟ್ ಇರುತ್ತಲ್ಲ, ಅದನ್ನು 5 ಇಯರ್ಸ್ ತನಕ ಅದನ್ನ ಫಿಕ್ಸ್ ಆಗಿ ಡೆಪಾಸಿಟ್ ಇಡಬೇಕು. ಅದ್ರದ್ದು ಇಂಟ್ರೆಸ್ಟ್ ಅಮೌಂಟ್ ನಿಮಗೆ ಮಂತ್ಲಿ ಬರ್ತಾ ಹೋಗುತ್ತೆ. ಫಿಕ್ಸ್ಡ್ ಡೆಪಾಸಿಟಲ್ಲಿ ಎಷ್ಟು ಇಯರಿಗೆ ಇಟ್ಟಿರ್ತೀರೋ ಅದು ಇಯರ್ ಆದಮೇಲೆ ನಿಮಗೆ ಇಂಟ್ರೆಸ್ಟ್ ಬರುತ್ತೆ. ಬಟ್ MIS ಅಲ್ಲಿ ನಿಮ್ಮ ಮಂತ್ಲಿ ಬರ್ತಾ ಹೋಗುತ್ತೆ ಅಮೌಂಟು. ಇದನ್ನು 5 ಇಯರ್ಸ್ ಫಿಕ್ಸೆಡ್ ಹಾಕಲೇಬೇಕು ನೀವು. ಅದ್ರ ಇಂಟ್ರೆಸ್ಟು ಮಂತ್ಲಿ ಬರ್ತಾ ಹೋಗುತ್ತೆ ನಿಮಗೆ. NSC ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ ಅಂತ, ಇದರಲ್ಲೂ ಅಷ್ಟೇ ನಿಮ್ಮ ಹತ್ರ ಇರೋವಂಥ ಬಲ್ಕ್ ಅಮೌಂಟಲ್ಲಿಟ್ಟರೆ ನಿಮಗೆ 7.5% ಅಷ್ಟು ಇಂಟ್ರೆಸ್ಟ್ ಕೊಡ್ತಾ ಹೋಗ್ತಾರೆ. ನೆಕ್ಸ್ಟ್ ಇದರಲ್ಲೆಲ್ಲ ಟ್ಯಾಕ್ಸ್ ಡಿಡಕ್ಷನ್ ಕೂಡ ನಿಮಗೆ ಸಿಗ್ತಾ ಹೋಗುತ್ತೆ. ಯಾಕಂದರೆ ಅಂದ್ಬಿಟ್ಟು MSC ಮಹಿಳಾ ಸಮ್ಮಾನ್ ಸೇವಿಂಗ್ ಸರ್ಟಿಫಿಕೇಟ್, ಇದು ಮಹಿಳೆಯರಿಗೆ ಅಂತ ಮಾಡಿರ್ತಕ್ಕಂಥ ಒಂದು ಸ್ಕೀಮು. ಇದರಲ್ಲಿ 1,000ದಿಂದ 2 ಲಕ್ಷ ತನಕ ನೀವು ಇನ್ವೆಸ್ಟ್ ಮಾಡ್ಬೋದು ವಿತ್ ಇಂಟ್ರೆಸ್ಟ್. ಅಂದರೆ ನಿಮ್ಮ ಹತ್ರ ಬಲ್ಕ್ ಅಮೌಂಟನ್ನು ಅಲ್ಲಿ ಇಟ್ಟರೆ, ನೀವು ಅಲ್ಲಿ ಇಟ್ಟರೆ ನೆಕ್ಸ್ಟ್ ನಿಮಗೆ 2 ಇಯರ್ಸ್ ಆದಮೇಲೆ ವಿತ್ ಇಂಟ್ರೆಸ್ಟ್ ನಿಮಗೆ ಅಮೌಂಟ್ ಬರ್ತಾ ಹೋಗುತ್ತೆ. ಈಗ ಏನಂತಂದರೆ ನಿಮ್ಮ ಹತ್ರ ಬಲ್ಕ್ ಅಮೌಂಟ್ ಇರುತ್ತೆ, ಅದನ್ನು ಯಾರ ಹತ್ರ ಆದರೂ ಬಡ್ಡಿಗೆ ಕೊಡೋದು ಇವಾಗಿನ ಕಾಲದಲ್ಲಿ ಸೇಫ್ ಅಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಯಾಕಂದರೆ ಇವಾಗಿನ ಕಾಲದಲ್ಲಿ ಹೇಳೋಕ್ಕಾಗಲ್ಲ ಯಾವ ಜನ ಹೆಂಗೆ ಅಂತಂದು. ಯಾಕಂದರೆ ನಾವು ಕೊಟ್ಟಿರೋ ಅಮೌಂಟು ನಾವು ಎಷ್ಟು ಕಷ್ಟಪಟ್ಟು ದುಡ್ಡಿರ್ತೀವಿ ಅಂತ ನಮಗೆ ಮಾತ್ರ ಗೊತ್ತಿರುತ್ತೆ. ಅವ್ರು ಇಸ್ಕೊಳ್ಳೋ ತನಕ ಮಾತ್ರ ಒಂಥರ ಚೆನ್ನಾಗಿರ್ತಾರೆ ನಮ್ಮ ಹತ್ರ. ಬಟ್ ಕೊಡೋ ಟೈಮಲ್ಲಿ ಅವರು ತೋರಿಸುವಂಥ ಆ್ಯಟಿಟ್ಯೂಡ್ಗಳು ಮಾತ್ರ ತುಂಬ ಅಂದರೆ ವರ್ಸ್ಟಾಗಿರುತ್ತೆ. ಅದಕ್ಕೋಸ್ಕರ ನಾವು ಬಡ್ಡಿ ಆಸೆಗೋಸ್ಕರ ನಾವು ಯಾವುದೇ ಕಾರಣಕ್ಕೂ ಯಾರ ಹತ್ರನೂ ಯಾರಿಗೂ ಸಾಲ ಮಾತ್ರ ಕೊಡೋಕೆ ಹೋಗಬೇಡಿ. ನಿಮ್ಮ ಹತ್ರ ಎಷ್ಟೇ ಅಮೌಂಟ್ ಇದ್ದರೂ ಬ್ಯಾಂಕಲ್ಲಾಗಿರ್ಬೋದು ಅಥವಾ ಪೋಸ್ಟ್ ಆಫೀಸಲ್ಲಾದರೂ ಇನ್ವೆಸ್ಟ್ ಮಾಡಿ. ಇದು ಬಡ್ಡಿ ಕಮ್ಮಿ ಇರ್ಬೋದು, ಬಟ್ ನಮ್ಮ ಅಮೌಂಟಿಗೆ ಸೇಫ್ಟಿ ಇದ್ದೇ ಇರುತ್ತೆ. ನೆಕ್ಸ್ಟ್ ಇನ್ನೊಂದು ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಬಗ್ಗೆ ನಿಮಗೆ ಕೊಡ್ತಾ ಹೋಗ್ತೀನಿ. ಇದು ಅಂದರೆ ಇದು ಸಣ್ಣ ಅಮೌಂಟ್ ಇದೆ. ಸಪೋಸ್ ಇವಾಗ ನಮಗೆ ಯಾವಾಗ ಯಾರಿಗೆ ಏನಾಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಸೊ ಅದಕ್ಕೋಸ್ಕರ ನಮ್ಮ ಒಂದು ಲೈಫ್ನ ರಿಸ್ಕ್ ಫ್ಯಾಕ್ಟರ್ಗೋಸ್ಕರ ನಾವು ಇದನ್ನು ಇನ್ವೆಸ್ಟ್ ಮಾಡ್ಬೋದು. ಅಂದರೆ ಓನ್ಲಿ 399, 756 ಹಾಗೆ 456 ಈ ಥರ ಅಮೌಂಟ್ ರೇಂಜಲ್ಲಿ ಈ ಒಂದು ಇನ್ಶೂರೆನ್ಸ್ ಸ್ಕೀಮ್ ಇದೆ. ಇದು ಪೋಸ್ಟ್ ಆಫೀಸಲ್ಲಿ ಇದೆ. IPP ಇಂಡಿಯನ್ ಪೋಸ್ಟಲ್ ಪೇಮೆಂಟ್ ಬ್ಯಾಂಕ್ ಕಡೆಯಿಂದ ಈ ಒಂದು ಪಾಲಿಸಿನ ನಡೆಸ್ಕೊಡ್ತಾ ಇದ್ದಾರೆ. ಟಾಟಾ ಗ್ಯಾಕ್ ಪಾಲಿಸಿ ಇದೆ. ಅಂದರೆ ನೀವು ಹೋಗ್ಬಿಟ್ಟು ಈ ಥರ ಅಂದರೆ ಈ ಸ್ಕೀಮ್ ಯಾವ ಥರ ಅಂತಂದರೆ ವರ್ಷದ ಟರ್ಮ್ ಬರ್ತಾ ಹೋಗುತ್ತೆ. ಇವಾಗ ನೀವು 350 ರೂಪೀಸ್ ಅಮೌಂಟ್ ಕಟ್ಟಿ ಒಂದು ಪಾಲಿಸಿ ಮಾಡಿಸಿದ್ರೆ ಅದು 1 ವರ್ಷ ನೀವು ಮಾಡಿಸಿದ್ರಿಂದ 1 ವರ್ಷದ ತನಕ ಅದು ಪೀರಿಯಡಲ್ಲಿರುತ್ತೆ. ಆ ಪೀರಿಯಡಲ್ಲಿ ನಿಮಗೇನಾದರೂ ಅಪಘಾತನೋ ಏನಾದರೂ ಆಯಿತು ಅಂತಂದರೆ ಅಮೌಂಟು ನಿಮಗೆ ಕ್ಲೈಮ್ ಆಗ್ತಾ ಹೋಗುತ್ತೆ. 2 lakhs ತನಕ ಅಮೌಂಟ್ ಇರುತ್ತೆ. ಅದರಲ್ಲೇ ವೇರಿಯೇಷನ್ಸ್ ಇದ್ದಾವೆ. 456 ರೂಪಾಯಿದು ಇದೆ, 756 756 ರೂಪಾಯಿದು ಅಮೌಂಟಿಂದು ಪಾಲಿಸಿ ಇದೆ. ಅಂದರೆ 756 ರೂಪಾಯಿದು ಅಮೌಂಟ್ ಎಷ್ಟು ಅಂದರೆ 10 ಲಕ್ಷ ಅಮೌಂಟು ಕ್ಲೈಮ್ ಆಗುತ್ತೆ.
ಸೊ ಇದು ಒಂದು ಬೆನಿಫಿಟ್ ಅಂತ ಅನ್ನಿಸ್ತು, ಅದಕ್ಕೋಸ್ಕರ ಇದನ್ನು ನಾನು ಶೇರ್ ಮಾಡಿಕೊಂಡೆ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇನ್ನು ನಾನು ಪೋಸ್ಟ್ ಆಫೀಸಲ್ಲಿ ವರ್ಕ್ ಮಾಡ್ತಿದ್ದೀನಿ ಅನ್ನೋ ಕಾರಣಕ್ಕೋಸ್ಕರ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂತಲ್ಲ, ಬಟ್ ಸೇವಿಂಗ್ಸ್ ಅನ್ನೋದು ನಮ್ಮ ಲೈಫಲ್ಲಿ ತುಂಬ ಇಂಪಾರ್ಟೆಂಟ್ ಆದಂಥ ಒಂದು ರೋಲು. ಅದಕ್ಕೋಸ್ಕರ ನನಗೆ ಗೊತ್ತಿರೋ ಅಷ್ಟು ಅಮೌಂಟನ್ನ ನಿಮಗೂ ಸ್ವಲ್ಪ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಅಷ್ಟೇ. ಥ್ಯಾಂಕ್ಸ್ ಫಾರ್ ವಾಚಿಂಗ್.